ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿಗಾಗಿ ಗರ್ಭಿಣಿ ಮೇಲೆ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹಿರೇನಾಗವಲ್ಲಿ ಕ್ರಾಸ್ ಬಳಿ ಈ ಘಟನೆ ನಡೆದಿದೆ. ಲೇವೇಟ್ ಕಾಮಗಾರಿ ನಡೆಸ್ತಾ ಇದ್ದ ಗರ್ಭಿಣಿ ಮೇಲೆ ಹಲ್ಲೆಗೆ ಯತ್ನ ನಡೆಸಿರುವ ಆರೋಪ ಕೇಳಿಬರ್ತಾ ಇದೆ. ಹಳೆ ಓನರ್ ಬಳಿ ಲ್ಯಾಂಡ್ ಡೆವಲಪ್ ಕಾಂಟ್ರಾಕ್ಟ್ ಪಡೆದಿದ್ದ ಗರ್ಭಿಣಿ ಮಹಿಳೆ ವಂದನಾ ಈಗ ಹಳೆ ಲ್ಯಾಂಡ್ ಓನರ್ ಕಿರುಕುಳಕ್ಕೆ ಬೇಸತ್ತು ಆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನಿವೃತ್ತ ಉಪ ತಹಸೀಲ್ದಾರ್ ಹಾಗೂ ಆತನ ಕುಟುಂಬಸ್ಥರಿಂದ ದೌರ್ಜನ್ಯ ಆಗಿದೆ ಅಂತೇಳಿ ಆರೋಪವನ್ನು ಕೊಟ್ಟಿದ್ದಾರೆ. ನ್ಯಾಯಕ್ಕಾಗಿ ಪೊಲೀಸ್ ಸ್ಟೇಷನ್ ಮೊರೆ ಹೋಗಿದ್ದಾರೆ. ತೆರೆಸಂದ್ರ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ದೂರನ್ನು ಕೊಟ್ಟಿದ್ದಾರೆ. ಜೀವ ಬೆದರಿಕೆ ಇದ್ರೂ ಕೂಡ ಪೊಲೀಸರಿಗೆ ದೂರು ಕೊಟ್ಟಿದ್ದೇವೆ, ಆದರೆ ಪೊಲೀಸರು ಕ್ಯಾರೆ ಅಂತ ಇಲ್ಲ ಅಂತ ಮಹಿಳೆ ಕಣ್ಣೀರನ್ನು ಹಾಕಿದ್ದಾಳೆ. ಕಂಪ್ನಿ ಹೆಸರು ಬಂದು ಅದ್ವಿತಾ ವೆಂಚರ್ಸ್ ಅಂತ ಹೇಳ್ಬಿಟ್ಟು, ಸೊ ನಮ್ಮಪ್ಪ ಬಂದು ಸಿವಿಲ್ ಕಾಂಟ್ರಾಕ್ಟರು. ಸೊ ಅದರಿಂದ ಸ್ವಲ್ಪ ರೆಫರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಈ ಕಾಂಟ್ರಾಕ್ಟ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಈ ಪ್ರಾಪರ್ಟಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಟ್ ಏನಂತ ಹೇಳಿದ್ರೆ ಇಲ್ಲಿ ಪ್ರಾಪರ್ಟಿ ಬಂದಾಗ ಏನೂ ಇಶ್ಯೂ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ಆದಮೇಲೆ ಸ್ವಲ್ಪ ಒಂದು 1 ಮಂತ್ ಆದಮೇಲೆ ಮತ್ತೆ ಒಂದು ಸರ್ಟನ್ ಫ್ಯಾಮಿಲೀಸ್ ಬಂದು ನನಗೆ ಸ್ವಲ್ಪ ಥ್ರೆಟನ್ ಮಾಡ್ತಾಯಿದ್ರು, ಹರಾಸ್ ಮಾಡ್ತಾಯಿದ್ರು. ನಂಗೆ ಆ ಟೈಮಲ್ಲಿ ಯಾರೂ ಗೊತ್ತಿರಲಿಲ್ಲ. ಅದಾದಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ಡಿಗ್ ಮಾಡಿದ್ಮೇಲೆ ಗೊತ್ತಾಯಿತು. ಇಲ್ಲಿ ಗುರುಪ್ರಕಾಶ್ ಅಂತ ಇದ್ದಾರೆ ಅವ್ರ ಫ್ಯಾಮಿಲಿ, ಮತ್ತು ನಾಗರತ್ನಮ್ಮ, ಚೇತನ್, ಬಾಬು ಅಂತ ಎಲ್ಲ ಇದ್ದಾರೆ. ಗುರುಪ್ರಕಾಶ್ ಬಂದು ಡೆಪ್ಯೂಟಿ ರಿಟೈರ್ಡ್ ತಹಸೀಲ್ದಾರ್. ಅವರು ಬಂದು ಅವ್ರಿಗೆ ಹೇಗೆ ಅಂತ ಹೇಳಿದ್ರೆ ಅವರೇ ಜಡ್ಜ್ ಅನ್ನೋ ಫೀಲಲ್ಲಿ ಇರ್ತಾರೆ. ಅದ್ರ ಜೊತೆಗೆ ಅವರು ಇದರಲ್ಲಿ ಆಲ್ಮೋಸ್ಟ್ 20 ಲೋಕಾಯುಕ್ತ ಕೇಸಸ್ ಎಲ್ಲ ಇದೆ ಅವ್ರದ್ರಲ್ಲಿ. ಅವ್ರಿಗೆ ಹೇಳಿದ್ದೀನಿ ಏನಾದರೂ ಇತ್ತು ಪ್ರಾಬ್ಲಮ್ದು. ಅವರು ಮುಂಚೆ ಆಲ್ಮೋಸ್ಟ್ 2012 ಎಲ್ಲ ಪ್ರಾಪರ್ಟಿ ಎಲ್ಲನೂ 6 acres ಕಂಪ್ನಿಗೆ ಆಗೋಗಿದೆ. ಸೊ ಹಾಗಿದ್ದ ಮೇಲೂ ಕೂಡ ಅವ್ರು ಇವಾಗ ಬಂದು ಇಲ್ಲ ನಮ್ಮ ಪ್ರಾಪರ್ಟಿ ಇದು ನಮ್ಗೆ ಬೇಕಿತ್ತು, ನೀವು ಇಲ್ಲೇನು ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ತುಂಬ ಜನನ ಇಲ್ಲಿ ಹೊರಗಡೆ ಹಾಕ್ಸಿದ್ದಾರೆ ಅವರು. ನಾನು ಏನಾದರೂ ಇತ್ತು ಅಂತ ಹೇಳಿದ್ರೆ ನಾನು ಲೀಗಲ್ ಎಲ್ಲ ನೋಡಿದ್ದೀನಿ. ಲೀಗಲ್ ಪ್ರಕಾರ 6 acres ಈಗ ನಮ್ಮ ಓನರ್ ಹತ್ರ ಇದೆ. ಸೊ ಅದರಿಂದ ನಾನು ಅಷ್ಟು ಪ್ರಾಪರ್ಟಿಗೆ ನಾನು ಡೆವಲಪ್ಮೆಂಟಿಗೆ ಒಪ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದಾದಮೇಲೆ ಅವರು ಬಂದು ನನ್ನ ಹತ್ರ ತುಂಬ ಹರಾಸ್ ಮಾಡಿದ್ದಾರೆ ಸರ್. ತುಂಬ ಕೆಟ್ಟ ಮಾತಲ್ಲೆಲ್ಲ ಮಾತಾಡಿ ಅವರು ಸ್ಟಿಕ್ ಎಲ್ಲ ಎತ್ಕೊಂಡು ಹೊಡಿಯೋಕ್ಕೆಲ್ಲ ಬಂದು ತುಂಬ ಹರಾಸ್ಮೆಂಟ್ ಆಗಿದೆ. ನೀವು ಬೇಕಾದರೆ ನಾನು ನಿಮಗೆ ಪ್ರೂಫ್ಸ್ ಎಲ್ಲ ತೋರಿಸ್ತೀನಿ, ಅದರಲ್ಲಿ ವೀಡಿಯೋಸಲ್ಲೆಲ್ಲ ಇದೆ, ಮತ್ತು ಫೋಟೋಸಲ್ಲೆಲ್ಲನೂ ರಿಫ್ಲೆಕ್ಟ್ ಆಗಿದೆ ಸ್ವಲ್ಪ. ಅದಾದಮೇಲೆ ಅವ್ರ ವೈಫ್ ನಾಗರತ್ನಮ್ಮ ಅವರು ಕೂಡ ಅಷ್ಟೇ ಬಂದು ಇಲ್ಲೆಲ್ಲ ತುಂಬ ಸೀನ್ ಮಾಡಿದ್ದಾರೆ. ಇಲ್ಲಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಮೊನ್ನೆ ಪೊಲೀಸ್ ರೀಸೆಂಟಾಗಿ ಜಸ್ಟ್ 3-4 ಡೇಸ್ ಬ್ಯಾಕು ಪೊಲೀಸ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, 112 ಕಾಲ್ ಮಾಡಿದ್ದೀನಿ. ಅವ್ರು ಬಂದು ಪ್ಲೀಸ್ ನೋಡಿ ಏನಾದರೂ ಮಾಡಿ ಈ ಥರ ಸೂಸೈಡ್ ಮಾಡ್ಕೊತೀನಿ ಅಂತೆಲ್ಲ ಕೂತ್ಕೊಂಡಿದ್ರೆ ಅದಕ್ಕೆ ಅವ್ರು ಬಂದು ಪೊಲೀಸ್ ಅವ್ರಿಗೆ ಸಮಾಧಾನ ಮಾಡಿದ್ದಾರೆ. ಏನಾದರೂ ಇತ್ತು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಬಂದು ಕಂಪ್ಲೇಂಟ್ ಕೊಡಿ, ಮಾತಾಡಿ ಅಂತೆಲ್ಲ ಹೇಳಿದ್ದಾರೆ. ಬಟ್ ಆದರೂ ಕೂಡ ಅವ್ರು ಕೇಳದೆ ಇಲ್ಲೇ ಕೂತ್ಕೊಂಡು ಸಡನ್ನಾಗಿ ಯಾರೋ ಮೀಡಿಯಾ ಅಂತ ಹೇಳ್ಬಿಟ್ಟು ಮೀಡಿಯಾನ ಕರ್ಕೊಂಡ್ಬಂದು ಫುಲ್ಲು ಸೀನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸರ್. ಆಲ್ಮೋಸ್ಟ್ ಪಬ್ಲಿಕ್ ಡ್ಯಾಮೇಜ್ ಅಂತೂ ತುಂಬ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇವಾಗ.